4. ಕೆ. ಎಸ್. ನರಸಿಂಹಸ್ವಾಮಿ. ಕೃತಿಕಾರರ ಪರಿಚಯ. ಕೆ. ಎಸ್. ನರಸಿಂಹಸ್ವಾಮಿ ಅವರು ಮೈಸೂರು ಮಲ್ಲಿಗೆ ಕವಿಯೆಂದೇ ಪ್ರಸಿದ್ಧರಾಗಿದ್ದಾರೆ. ಅವರು ಜನವರಿ 26, 1915 ರಂದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ನಾಗಮ್ಮ ಮತ್ತು ಗೋವಿಂದಯ್ಯ ಸುಬ್ಬರಾವ್ ದಂಪತಿಗಳಿಗೆ ಜನಿಸಿದರು. ಪದವಿಯವರೆಗೆ ಶಿಕ್ಷಣ ಪಡೆದ ಅವರು ಕರ್ನಾಟಕ ಗೃಹ ಮಂಡಳಿಯಲ್ಲಿ ಕಚೇರಿ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ನವೋದಯ ಕಾಲದಲ್ಲಿ ರಚಿತವಾದ ಕೆ. ಎಸ್. ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಭಾವಗೀತೆಗಳ ಸಂಕಲನವು ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಇದುವರೆಗೆ 29 ಮುದ್ರಣಗಳನ್ನು ಕಂಡಿರುವ ಈ ಕೃತಿಯು ಮಧುರ ದಾಂಪತ್ಯದ ಅನುಭವಗಳನ್ನು ಒಳಗೊಂಡಿದ್ದು, ಚಲನಚಿತ್ರವಾಗಿಯೂ ಜನಪ್ರಿಯವಾಗಿದೆ. ಇದರೊಂದಿಗೆ ಅವರು ದೀಪದ ಮಲ್ಲಿ, ಉಂಗುರ ಇರುವಂತಿಗೆ, ಶಿಲಾಲತೆ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಮತ್ತು ನವಪಲ್ಲವ ಸೇರಿದಂತೆ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅವರ ಅನೇಕ ಗೀತೆಗಳು ಇಂಗ್ಲಿಷ್, ಹಿಂದಿ ಮತ್ತು ಉರ್ದು ಭಾಷೆಗಳಿಗೆ ಅನುವಾದಗೊಂಡಿವೆ. 1990 ರಲ್ಲಿ ಮೈಸೂರಿನಲ್ಲಿ ನಡೆದ 60ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಶ್ರೀಯುತರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿದೆ. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಪಂಪ ಪ್ರಶಸ್ತಿ ಮತ್ತು ಮಾಸ್ತಿ ಸಾಹಿತ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. 1. ಬಳೆಗಾರನ ಹಾಡು. ಸಾರಾಂಶ. ಬಳೆಗಾರನ ಹಾಡು ಈ ಕವನವು ಕುವೆಂಪು ಅವರ ಪ್ರೇಮ ಕಾಶ್ಮೀರ ಮತ್ತು ಬೇಂದ್ರೆಯವರ ಸಖಿ ಗೀತ"ಗಳನ್ನು ನೆನಪಿಸುತ್ತದೆ. ಕವಿ ಕೆ. ಎಸ್. ನರಸಿಂಹಸ್ವಾಮಿ ಅವರು ದಾಂಪತ್ಯ ಪ್ರೇಮಿಯಾಗಿದ್ದು, ಮೈಸೂರು ಮಲ್ಲಿಗೆ ಯಲ್ಲಿ ಪತ್ನಿ ಹೇಗಿರಬೇಕೆಂದು ವರ್ಣಿಸಿದರೆ, ಈ ಕವನದಲ್ಲಿ ಪತ್ನಿ ತವರು ಮನೆಗೆ ಹೋದಾಗ ಅನುಭವಿಸುವ ವಿರಹವನ್ನು ಚಿತ್ರಿಸಿದ್ದಾರೆ. ಇಲ್ಲಿ ಬಳೆಗಾರನು ಗಂಡನ ಮನೆ ಮತ್ತು ತವರುಮನೆಯ ನಡುವಿನ ಚಿನ್ನದ ಕೊಂಡಿಯಂತೆ ಕಾರ್ಯನಿರ್ವಹಿಸಿ, ದಂಪತಿಗಳ ಬದುಕನ್ನು ಸುಂದರ ಹಾಗೂ ಸುಭದ್ರಗೊಳಿಸಿದ್ದಾನೆ. ಗಂಡ ಹೆಂಡತಿ ನೇರವಾಗಿ ತಮ್ಮ ಭಾವನೆಗಳನ್ನು ಹೇಳಿಕೊಳ್ಳಲಾಗದೆ ಬಳೆಗಾರ ಚೆನ್ನಯ್ಯನ ಮೂಲಕ ಹೇಳಿಸಿದಂತೆ ಭಾಸವಾಗುತ್ತದೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರ 1. ಕೆ. ಎಸ್. ನರಸಿಂಹಸ್ವಾಮಿ ಅವರ ಬಳೆಗಾರ ಚೆನ್ನಯ್ಯ ಕವನವು ಗಂಡ ಹೆಂಡತಿಯ ಸಂಬಂಧದಲ್ಲಿನ ಸೂಕ್ಷ್ಮ ಭಾವನೆಗಳನ್ನು ಅನಾವರಣಗೊಳಿಸುವುದು ಹೇಗೆ? ವಿಶ್ಲೇಷಿಸಿ. ಅಥವಾ ಪ್ರ. ಕೌಟುಂಬಿಕ ಸಂಬಂಧಗಳ ಮಹತ್ವ ಮತ್ತು ಪ್ರೀತಿ ವಿರಹದ ಆಳವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ. ಉತ್ತರ. ಕೆ. ಎಸ್. ನರಸಿಂಹಸ್ವಾಮಿ ಅವರ ಬಳೆಗಾರ ಚೆನ್ನಯ್ಯ ಕವನವು ಒಂದು ಭಾವನಾತ್ಮಕ ಕಥನ ಕವನವಾಗಿದೆ. ಇದು ಹೊಸ ದಾಂಪತ್ಯದ ನೋವು ನಲಿವುಗಳನ್ನು, ಕೌಟುಂಬಿಕ ಸಂಬಂಧಗಳ ಮಹತ್ವವನ್ನು, ಹಾಗೂ ಪ್ರೀತಿ, ವಾತ್ಸಲ್ಯ ಮತ್ತು ವಿರಹದಂತಹ ಭಾವನೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ, ಸೊಗಸಾಗಿ ಕಟ್ಟಿಕೊಡುವ ಕವಿತೆಯಾಗಿದೆ. ಇದು ಕೆ. ಎಸ್. ನರಸಿಂಹಸ್ವಾಮಿ ಅವರ ಬಹು ಪ್ರಸಿದ್ಧ ಭಾವಗೀತೆ ಮಾತ್ರವಲ್ಲದೆ, ಕನ್ನಡ ಸಾಹಿತ್ಯದ ಸುಪ್ರಸಿದ್ಧ ಕವನಗಳಲ್ಲಿ ಒಂದಾಗಿದೆ. ಬಳೆಗಾರ ಚೆನ್ನಯ್ಯ ಗಂಡ ಹೆಂಡತಿಯ ವಿರಹದ ಭಾವನೆಯನ್ನು ಸುಂದರವಾಗಿ ಅಭಿವ್ಯಕ್ತಿಸುವ ಒಂದು ಶ್ರೇಷ್ಠ ಕವನ. ಹೆಂಡತಿಗೆ ಅವಳ ತವರೂರಲ್ಲಿ ಮೊದಲ ಸೀಮಂತವಿದೆ. ಆದರೆ ಹೆಣ್ಣು ಕೊಟ್ಟ ಮಾವನ ಮೇಲೆ ಯಾವುದೋ ಕಾರಣಕ್ಕಾಗಿ ಮುನಿಸಿಕೊಂಡ ಅವಳ ಗಂಡ, ಆ ಮುನಿಸನ್ನು ಹೆಂಡತಿಯ ಮೇಲೆ ತೀರಿಸಿಕೊಳ್ಳುತ್ತಾನೆ. ಈ ಕಾರಣಕ್ಕಾಗಿ ಸೀಮಂತಕ್ಕೆ ಹೋಗಬೇಕಿದ್ದ ಗಂಡ ಹೋಗುವುದಿಲ್ಲ. ಆದರೆ ಹೆಂಡತಿಗೆ ವಿರಹ ತಾಪ, ಮನಸ್ಸಿಗೆ ಕಳವಳ. ಆಕೆಯ ವಿರಹ ತಾಪ, ಕಳವಳಾದಿಗಳನ್ನೆಲ್ಲ ಆಕೆ ಗಂಡನಿಗೆ ಕಾಗದ ಬರೆದು ನಿವೇದಿಸಿಕೊಳ್ಳುತ್ತಾಳೆ. ಈ ಪ್ರಸಂಗವನ್ನು ಅತ್ಯಂತ ಧ್ವನಿಪೂರ್ಣವಾಗಿ, ಮನಮಿಡಿಯುವಂತೆ ಚಿತ್ರಿಸುವ ಶ್ರೇಷ್ಠ ಭಾವಗೀತೆಯಿದು. ಬಳೆಗಾರ ಚೆನ್ನಯ್ಯ ಬಂದು ನವಿಲೂರ ಮನೆಯಿಂದ ತಂದ ನುಡಿಯೊಂದನ್ನು ಗಂಡನಿಗೆ ತಿಳಿಸುತ್ತಾನೆ. ಅದರ ಸಾರ ಹೀಗಿದೆ. ಹೆಂಡತಿ ಮುಡಿದ ಮಲ್ಲಿಗೆಯ ಹೂವು ಬಾಡಿಲ್ಲ, ಗಂಡ ಬರುವನೆಂದು ತವರಿನಲ್ಲಿ ನಗುತ್ತಿದ್ದಾಳೆ. ಮಂಗಳವಾರದಂದು ಹೆಂಡತಿಗೆ ಬಳೆ ತೊಡಿಸುವ ಸಂಭ್ರಮ. ನವಿಲೂರ ಕೇರಿಯಲ್ಲಿ ಓಲಗದ ಸದ್ದು ತುಂಬುತ್ತದೆ. ಹೆಂಡತಿ ಹಬ್ಬದ ಊಟವನ್ನು ಉಂಡು ಒಬ್ಬಳೇ ಹಸೆಮನೆಗೆ ಬರುತ್ತಾಳೆ. ಸೆರಗಿನಲ್ಲಿ ಕಣ್ಣೀರನ್ನು ಒರೆಸಿ, ದೀಪದಲ್ಲಿ ಬಿಡುಗಣ್ಣ ನಿಲ್ಲಿಸಿ, ಸುಖದೊಳಗೆ ಗಂಡನನ್ನು ನೆನೆಯುತ್ತಾಳೆ. ತವರಿನಲ್ಲಿ ಆಕೆಗೆ ಬೇಕಾದ ಹಣ್ಣು, ಹೂವು, ಹೊಸ ಸೀರೆ, ರತ್ನದಾಭರಣ ಎಲ್ಲವೂ ಇದೆ. ಆದರೆ ಇರಬೇಕಾದ ಗಂಡನೇ ಇಲ್ಲ. ಅಂತೆಯೇ ಆಕೆ ಗಂಡನಿಲ್ಲದ ಊರಿನಲ್ಲಿ ಕೊರಗುತ್ತಿದ್ದಾಳೆ. ಬಳೆಗಾರ ಚೆನ್ನಯ್ಯ ಇದನ್ನೆಲ್ಲ ಕವಿಗೆ ನಿವೇದಿಸಿಕೊಂಡು, ದಿನವಾದ ಬಸುರಿ ಉಸ್ಸೆಂದು ನಿಟ್ಟುಸಿರನ್ನು ಎಳೆದು ಕುದಿಯಬಾರದು, ದುಂಡುಮಲ್ಲಿಗೆಯ ದಂಡೆಯನ್ನು ಹಿಂಡಬಾರದು, ಒಡಲ ಚಿಲುಮೆ ಒಣಗಬಾರದು. ಮಾವನ ಮೇಲೆ ಮುನಿಸಾದರೆ ಮಾವನ ಮಗಳೇನು ಮಾಡಿದಳು? ಈ ಕಲ್ಲು ಮನಸ್ಸು ನಿಮಗೇಕೆ? ಒಮ್ಮೆ ಹೋಗಿ ಬನ್ನಿರಿ. ಅಮ್ಮನಿಗೆ ನಿಮ್ಮದೇ ಕನಸು ಎಂದು ಕೈಮುಗಿದು ಬೇಡಿಕೊಳ್ಳುತ್ತಾನೆ. ಹೊಸ ಹದಿಹರೆಯದ ಗಂಡ ಹೆಂಡಿರ ದಾಂಪತ್ಯ ಪ್ರೀತಿ, ನವಿರಾದ ವಿರಹ ವೇದನೆ, ಆತರ, ಕಾತರ, ಕಳವಳಗಳು ಇಲ್ಲಿ ಹಸಿಹಸಿಯಾಗಿ ಅಭಿವ್ಯಕ್ತಿಗೊಂಡದ್ದು ಗಮನಿಸಬೇಕಾದ ಸಂಗತಿ.
ಗಂಡನ ಮೇಲಿನ ಹೆಂಡತಿಯ ಅನನ್ಯ ಪ್ರೀತಿ ಇಲ್ಲಿ ವಿರಹ ತಾಪದ ಹಿನ್ನೆಲೆಯಲ್ಲಿ ತುಂಬಾ ಹೃದಯಸ್ಪರ್ಶಿಯಾಗಿ ಮೂಡಿಬಂದಿದೆ. ಟಿಪ್ಪಣಿಗಳು 1. ಬಳೆಗಾರನ ಹಾಡು. ಖ್ಯಾತ ಕವಿ ಕೆ. ಎಸ್. ನರಸಿಂಹಸ್ವಾಮಿ ಅವರ ಬಳೆಗಾರ ಚೆನ್ನಯ್ಯ ಕವನವು ಹೊಸ ದಾಂಪತ್ಯದ ನೋವು ನಲಿವುಗಳನ್ನು, ಕೌಟುಂಬಿಕ ಸಂಬಂಧಗಳ ಮಹತ್ವವನ್ನು ಮತ್ತು ಪ್ರೀತಿ, ವಾತ್ಸಲ್ಯ ಹಾಗೂ ವಿರಹದ ಭಾವನೆಗಳನ್ನು ಕಟ್ಟಿಕೊಡುತ್ತದೆ. ಹೆಂಡತಿಯ ಮೊದಲ ಸೀಮಂತಕ್ಕೆ ಗಂಡ ಮುನಿಸಿನಿಂದ ಹೋಗುವುದಿಲ್ಲ. ಹೆಂಡತಿ ವಿರಹದಿಂದ ಬಳಲುತ್ತಾಳೆ. ಬಳೆಗಾರ ಚೆನ್ನಯ್ಯ ಆಕೆಯ ತವರುಮನೆಯಿಂದ ಗಂಡನಿಗಾಗಿ ಸಂದೇಶ ತರುತ್ತಾನೆ. ಮಲ್ಲಿಗೆ ಮುಡಿದ ಆಕೆ ಗಂಡನಿಗಾಗಿ ಕಾಯುತ್ತಿದ್ದಾಳೆ. ಮಂಗಳವಾರ ಬಳೆ ತೊಡಿಸುವ ಸಂಭ್ರಮವಿದೆ. ಆದರೆ ಗಂಡನಿಲ್ಲದೆ ಹಸೆಮಣೆಯಲ್ಲಿ ಕಣ್ಣೀರಿಡುತ್ತಾಳೆ. ತವರಿನಲ್ಲಿ ಎಲ್ಲ ಇದ್ದರೂ ಗಂಡನಿಲ್ಲದ ಕೊರಗು ಆಕೆಯನ್ನು ಕಾಡುತ್ತಿದೆ. ಬಳೆಗಾರ ಮಾವನ ಮೇಲಿನ ಮುನಿಸನ್ನು ಮಗಳ ಮೇಲೆ ತೀರಿಸಿಕೊಳ್ಳುವುದು ಸರಿಯಲ್ಲ ಎಂದು ಗಂಡನಿಗೆ ಮನವಿ ಮಾಡುತ್ತಾನೆ. ಕವನವು ಗಂಡ ಹೆಂಡತಿಯ ಪ್ರೀತಿ ಮತ್ತು ವಿರಹದ ತೀವ್ರತೆಯನ್ನು ಹೃದಯಸ್ಪರ್ಶಿಯಾಗಿ ಚಿತ್ರಿಸುತ್ತದೆ. 2. ಬಾರೆ ನನ್ನ ಶಾರದೆ. ಸಾರಾಂಶ. ಬಾರೆ ನನ್ನ ಶಾರದೆ ಎಂಬ ಕವನವು ಹೊಸದಾಗಿ ಮದುವೆಯಾದ ಗಂಡನೊಬ್ಬನು ತನ್ನ ಹೆಂಡತಿ ಶಾರದೆಗೆ ಪ್ರೀತಿಯಿಂದ ನೀಡುವ ಕರೆಯಾಗಿದೆ. ಮದುವೆಯಾಗಿ ತಿಂಗಳು ಸಹ ಆಗಿಲ್ಲ, ಆದರೆ ಆತನು ಕೂಗಿದಾಗಲೆಲ್ಲ ಶಾರದೆ ಓಡಿಬರುತ್ತಾಳೆ. ಅವಳು ಹಿಂದೂ ಮುಂದೂ ನೋಡದೆ, ಎದುರು ಮಾತನಾಡದೆ ಕೋಣೆಯೊಳಗೆ ಬರುತ್ತಾಳೆ. ಆಕೆಯ ಬಳೆಗಳ ಸದ್ದು ಮತ್ತು ನಗುವು ಆತನಿಗೆ ಕೇಳಿಸುತ್ತದೆ. ಮನೆಯಲ್ಲಿ ಮಾವನವರು ಸುಮ್ಮನಿದ್ದರೆ, ತುಂಟ ಹುಡುಗನೊಬ್ಬನು ಅಕ್ಕ ಮತ್ತು ಭಾವ ಮನೆಯೊಳಗಿದ್ದಾರೆ ಎಂದು ಗುಟ್ಟುರಟ್ಟು ಮಾಡುತ್ತಾನೆ. ಗಂಡ ಹೆಂಡತಿ ಇಬ್ಬರೂ ಒಂದಾಗಿ, ಪ್ರೀತಿಯ ಕನಸುಗಳನ್ನು ಕಾಣುತ್ತಾ, ಮಾತುಗಳೆಂಬ ಅಮೃತವನ್ನು ಸವಿಯುತ್ತಿದ್ದಾರೆ. ಹೆಣ್ಣಿಗೆ ಗಂಡನಿದ್ದರೆ ದುಃಖ ಹಗುರವಾಗುತ್ತದೆ ಎನ್ನುತ್ತಾರೆ ಕವಿ. ಅವರ ಪ್ರೇಮವು ಹಾಸ್ಯವಲ್ಲ, ಅದು ನಿಜವಾದದ್ದು. ಜನರು ಏನೇ ಮಾತನಾಡಿಕೊಂಡರೂ, ಊರೇ ಎದ್ದು ಕುಣಿದರೂ, ಜನರ ಬಾಯಿಗೆ ಬೀಗ ಹಾಕಲು ಸಾಧ್ಯವಿಲ್ಲ, ಆದರೆ ಅವರ ಹೃದಯದಲ್ಲಿ ಪ್ರೀತಿಯ ರಾಗವಿದೆ. ಕವಿ ತನ್ನ ಪ್ರೀತಿಯ ಕೂಗನ್ನು ಕರೆದಾಗ ಶಾರದೆ ಬರುತ್ತಾಳೆ, ಅವರ ಬಾಳಿಗೆ ಬೆಳಕನ್ನು ನೀಡುತ್ತಾಳೆ ಮತ್ತು ಹರಸುತ್ತಾಳೆ. ಕವಿಯ ಮಾತು ರಾಮಬಾಣದಂತಿದ್ದು, ಹೆಂಡತಿಯೊಡನೆ ಮೊದಲ ಪ್ರೀತಿಯ ಮೋಜಿನಲ್ಲಿ ಪಗಡೆಯಾಡಲು ಬಯಸುತ್ತಾನೆ. ಬದುಕು ನೆರಳಿನಂತೆ, ಬಿಸಿಲಿನ ದಾರಿಯಂತೆ, ಬೆಕ್ಕು ಹೊಂಚು ಹಾಕುವಂತೆ ಅಪಾಯ ಕಾದಿದೆ. ನಾಳೆ ಹೇಗಿರುತ್ತದೋ ಎಂದು ಹೇಳಲಾಗದು. ಸಂಪತ್ತು ಶಾಶ್ವತವಲ್ಲ, ಎಲ್ಲವೂ ಮತ್ತೆ ಸಿಗಲಾರದು. ಆದ್ದರಿಂದ ಈಗಲೇ ತನ್ನ ಹುಡುಗಿಯನ್ನು ಕರೆಯಬೇಕು, ಹೂ ಮುಡಿಸಿ ನಗಬೇಕು, ಅಪ್ಪಿ ಮುತ್ತಿಡಬೇಕು ಎಂದು ಕವಿ ಹೇಳುತ್ತಾನೆ. ಬಾರೆ ನನ್ನ ಶಾರದೆ, ಅತ್ತ ನೋಡದೆ ಬಾ ಎಂದು ಪ್ರೀತಿಯಿಂದ ಕರೆಯುತ್ತಾನೆ. ಒಟ್ಟಾರೆಯಾಗಿ ಈ ಕವನವು ಹೊಸದಾಗಿ ಮದುವೆಯಾದ ದಂಪತಿಗಳ ನಡುವಿನ ಗಾಢವಾದ ಪ್ರೀತಿ, ಬಾಂಧವ್ಯ ಮತ್ತು ಕಾಳಜಿಯನ್ನು ಸೊಗಸಾಗಿ ಚಿತ್ರಿಸುತ್ತದೆ. ಜೀವನದ ಅನಿಶ್ಚಿತತೆಯನ್ನು ಮನಗಂಡು ಪ್ರತಿಯೊಂದು ಕ್ಷಣವನ್ನು ಪ್ರೀತಿಯಿಂದ ಕಳೆಯಬೇಕೆಂಬ ಆಶಯವನ್ನು ಕವಿ ವ್ಯಕ್ತಪಡಿಸುತ್ತಾನೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರ 1. ಕೆ. ಎಸ್. ನರಸಿಂಹಸ್ವಾಮಿಯವರ ಬಾರೆ ನನ್ನ ಶಾರದೆ ಕವನವು ದಾಂಪತ್ಯ ಪ್ರೀತಿಯನ್ನು ಸರಳ ಮತ್ತು ಮಧುರ ರೀತಿಯಲ್ಲಿ ವ್ಯಕ್ತಪಡಿಸುವ ಬಗೆ ಹಾಗೂ ಅದು ಓದುಗರ ಮೇಲೆ ಬೀರುವ ಪರಿಣಾಮವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಉತ್ತರ: ಖಂಡಿತ. ಕೆ. ಎಸ್. ನರಸಿಂಹಸ್ವಾಮಿಯವರ ಬಾರೆ ನನ್ನ ಶಾರದೆ ಕವನದ ವಿಮರ್ಶಾತ್ಮಕ ನೋಟವನ್ನು ಕೆಳಗೆ ನೀಡಲಾಗಿದೆ. ಬಾರೆ ನನ್ನ ಶಾರದೆ ಒಂದು ವಿಮರ್ಶೆ. ಕೆ. ಎಸ್. ನರಸಿಂಹಸ್ವಾಮಿಯವರ ಬಾರೆ ನನ್ನ ಶಾರದೆ ಎಂಬ ಕವನವು ಆಧುನಿಕ ಕನ್ನಡ ಕಾವ್ಯದಲ್ಲಿ ತನ್ನ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಹೊಸದಾಗಿ ಮದುವೆಯಾದ ಗಂಡನೊಬ್ಬನ ಪ್ರೀತಿಯ ನಿವೇದನೆಯಾಗಿದ್ದು, ಸರಳವಾದ ಭಾಷೆ ಮತ್ತು ಆಡುಮಾತಿನ ಶೈಲಿಯ ಮೂಲಕ ಓದುಗರ ಮನಸ್ಸನ್ನು ತಟ್ಟುತ್ತದೆ. ಈ ಕವನವು ಕೇವಲ ಪ್ರಣಯಗೀತೆಯಾಗಿರದೆ, ದಾಂಪತ್ಯ ಜೀವನದ ಆರಂಭದ ಮುಗ್ಧತೆ, ಪರಸ್ಪರ ಪ್ರೀತಿ ಮತ್ತು ಜೀವನದ ಅನಿಶ್ಚಿತತೆಯ ಕುರಿತಾದ ಆಳವಾದ ಚಿಂತನೆಗಳನ್ನು ಒಳಗೊಂಡಿದೆ. ಕವನದ ವಸ್ತು ಮತ್ತು ಭಾವ. ಕವನದ ಕೇಂದ್ರ ವಸ್ತು ಹೊಸದಾಗಿ ಮದುವೆಯಾದ ಗಂಡನ ಉತ್ಸಾಹ ಮತ್ತು ತನ್ನ ಪತ್ನಿಯ ಮೇಲಿರುವ ಪ್ರೀತಿ. ಶಾರದೆ ಎಂಬ ಹೆಸರಿನ ತನ್ನ ಪತ್ನಿಯನ್ನು ಅವನು ಮುದ್ದು ಮತ್ತು ಕಾಳಜಿಯಿಂದ ಕರೆಯುತ್ತಾನೆ. ಆಕೆ ತಾನು ಕರೆದ ತಕ್ಷಣ ಬರುವ ರೀತಿ, ಆಕೆಯ ಬಳೆಗಳ ಸದ್ದು, ಮನೆಯವರ ಪ್ರತಿಕ್ರಿಯೆ ಇವೆಲ್ಲವೂ ದಾಂಪತ್ಯದ ಆರಂಭಿಕ ದಿನಗಳ ಸಿಹಿ ಅನುಭವಗಳನ್ನು ಕಟ್ಟಿಕೊಡುತ್ತವೆ. ಕವನದಲ್ಲಿನ ಪ್ರಮುಖ ಭಾವವೆಂದರೆ ಪ್ರೀತಿ ಮತ್ತು ವಾತ್ಸಲ್ಯ. ಗಂಡನು ತನ್ನ ಹೆಂಡತಿಯನ್ನು ಕೇವಲ ಪ್ರೇಮಪಾತ್ರೆಯಾಗಿ ಕಾಣದೆ, ಜೀವನದ ಸಂಗಾತಿಯಾಗಿ ಗೌರವಿಸುತ್ತಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಕವನದ ಪ್ರಮುಖ ಆಕರ್ಷಣೆ ಎಂದರೆ ಅದರ ಸರಳವಾದ ಮತ್ತು ನೇರವಾದ ಭಾಷೆ. ಕವಿಗಳು ಯಾವುದೇ ಅಲಂಕಾರಿಕ ಪದಗಳನ್ನು ಬಳಸದೆ, ನಿತ್ಯ ಜೀವನದಲ್ಲಿ ಬಳಸುವಂತಹ ಮಾತುಗಳನ್ನೇ ಕಾವ್ಯದ ವಸ್ತುವಾಗಿಸಿದ್ದಾರೆ. ನೋಡಿರಣ್ಣ ಹೇಗಿದೆ, ಒಳಗ ಅಕ್ಕ, ಭಾವನವರು ಎಂಬಂತಹ ಆಡುಮಾತಿನ ಶೈಲಿಯೂ ಕವನಕ್ಕೆ ಒಂದು ಸಹಜವಾದ ಮತ್ತು ಆತ್ಮೀಯವಾದ ಅನುಭವವನ್ನು ನೀಡುತ್ತದೆ. ಕವನದ ಸಾಲುಗಳು ಲಘು ಮತ್ತು ಮಧುರವಾಗಿವೆ, ಓದುವಾಗ ಒಂದು ರೀತಿಯ ಹಿತವಾದ ಅನುಭವವಾಗುತ್ತದೆ.
ಕವನದಲ್ಲಿ ಬಳಸಲಾಗಿರುವ ಕಲ್ಪನೆಗಳು ಮತ್ತು ಚಿತ್ರಣಗಳು ಬಹಳ ಸರಳವಾಗಿದ್ದರೂ ಪರಿಣಾಮಕಾರಿಯಾಗಿವೆ. ಬಳೆಯ ಸದ್ದು ನಗುವಿನಂತೆ ಕೇಳಿಸುವುದು, ಮಾತಿಗೊಲಿಯ ಮೃತವುಂಡು ಎಂಬ ರೂಪಕಗಳು ಪ್ರೀತಿಯ ಮಧುರತೆಯನ್ನು ಸೂಚಿಸುತ್ತವೆ. ಬದುಕು ನೆಳಲ ಬಿಸಿಲ ದಾರಿ ಎಂಬ ಹೋಲಿಕೆಯು ಜೀವನದ ಏರಿಳಿತಗಳನ್ನು ಸರಳವಾಗಿ ತಿಳಿಸುತ್ತದೆ. ಕಳ್ಳ ಬೆಕ್ಕಿನಂತೆ ಹೊಂಚು ಹಾಕುತ್ತಿರುವ ಮೃತ್ಯುವಿನ ಕಲ್ಪನೆಯು ಜೀವನದ ಅನಿಶ್ಚಿತತೆಯನ್ನು ಎತ್ತಿ ತೋರಿಸುತ್ತದೆ ಮತ್ತು ಪ್ರತಿಯೊಂದು ಕ್ಷಣವನ್ನು ಪ್ರೀತಿಯಿಂದ ಕಳೆಯಬೇಕೆಂಬ ಕವಿಯ ಆಶಯವನ್ನು ವ್ಯಕ್ತಪಡಿಸುತ್ತದೆ. ಕವನದಲ್ಲಿನ ಧ್ವನಿ ಬಹಳ ಮೃದು ಮತ್ತು ಪ್ರೀತಿಯಿಂದ ಕೂಡಿದೆ. ಗಂಡನು ತನ್ನ ಹೆಂಡತಿಯನ್ನು ಕರೆಯುವ ರೀತಿ ಮತ್ತು ಆಕೆಯ ಬಗ್ಗೆ ಮಾತನಾಡುವ ವಿಧಾನವು ಅವನ ಪ್ರೀತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಕವನದಲ್ಲಿ ಒಂದು ಸಹಜವಾದ ಲಯವಿದೆ, ಇದು ಓದುಗರನ್ನು ಸೆಳೆಯುತ್ತದೆ ಮತ್ತು ಕವನದ ಭಾವವನ್ನು ಹೆಚ್ಚಿಸುತ್ತದೆ. ಈ ಕವನವು ಕೇವಲ ಪ್ರೀತಿಯ ಬಗ್ಗೆ ಮಾತ್ರವಲ್ಲದೆ, ಜೀವನದ ವಾಸ್ತವತೆಗಳ ಬಗ್ಗೆಯೂ ಮಾತನಾಡುತ್ತದೆ. ಜೀವನವು ಶಾಶ್ವತವಲ್ಲ, ಅದರಲ್ಲಿ ಸುಖ ದುಃಖಗಳೆರಡೂ ಇರುತ್ತವೆ. ಆದ್ದರಿಂದ ಇರುವ ಕ್ಷಣವನ್ನು ಪ್ರೀತಿ ಮತ್ತು ಸಂತೋಷದಿಂದ ಕಳೆಯಬೇಕು ಎಂಬುದು ಕವನದ ಪ್ರಮುಖ ಸಂದೇಶವಾಗಿದೆ. ಒಟ್ಟಾರೆ, ಬಾರೆ ನನ್ನ ಶಾರದೆ ಕವನವು ಕನ್ನಡ ಕಾವ್ಯದಲ್ಲಿ ಒಂದು ಮೈಲಿಗಲ್ಲು. ಇದು ಸರಳತೆ ಮತ್ತು ಆಳವಾದ ಅರ್ಥಗಳ ಸಮಾಗಮವಾಗಿದೆ. ನರಸಿಂಹಸ್ವಾಮಿಯವರು ತಮ್ಮ ವಿಶಿಷ್ಟವಾದ ಶೈಲಿಯಿಂದ ದಾಂಪತ್ಯ ಪ್ರೀತಿಯನ್ನು ಅತ್ಯಂತ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಈ ಕವನವು ಓದುಗರ ಹೃದಯವನ್ನು ಸ್ಪರ್ಶಿಸುತ್ತದೆ ಮತ್ತು ಪ್ರೀತಿಯ ಮೌಲ್ಯವನ್ನು ನೆನಪಿಸುತ್ತದೆ. ಯಾವುದೇ ಕ್ಲಿಷ್ಟಕರವಾದ ಪದಗಳಿಲ್ಲದೆ, ನೇರವಾಗಿ ಹೃದಯದಿಂದ ಬರುವಂತಹ ಮಾತುಗಳಿಂದ ಕೂಡಿದ ಈ ಕವನವು ಎಲ್ಲಾ ಕಾಲದ ಓದುಗರಿಗೂ ಇಷ್ಟವಾಗುವಂತಹದ್ದಾಗಿದೆ. ಒಟ್ಟಾರೆ, ಬಾರೆ ನನ್ನ ಶಾರದೆ ಕವನವು ಕನ್ನಡ ಸಾಹಿತ್ಯಕ್ಕೆ ಕೆ. ಎಸ್. ನರಸಿಂಹಸ್ವಾಮಿಯವರು ನೀಡಿದ ಅಮೂಲ್ಯ ಕೊಡುಗೆಯಾಗಿದೆ. ಇದು ಪ್ರೀತಿ, ವಾತ್ಸಲ್ಯ ಮತ್ತು ಜೀವನದ ಮೌಲ್ಯಗಳನ್ನು ಸರಳವಾಗಿ ತಿಳಿಸುವ ಒಂದು ಸುಂದರವಾದ ಕವನ. ಟಿಪ್ಪಣಿಗಳು. 1. ಬಾರೆ ನನ್ನ ಶಾರದೆ. ದಾಂಪತ್ಯವು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅವಶ್ಯಕ. ಜೀವನ ಶಾಶ್ವತವಲ್ಲ ಎಂದು ತಿಳಿದು ಗಂಡ ಹೆಂಡತಿ ಪರಸ್ಪರ ಅರ್ಥಮಾಡಿಕೊಂಡು ಬಾಳಬೇಕು. ಮನೆಯಲ್ಲಿ ಅತ್ತೆ ಮಾವ, ಭಾವ ಅಕ್ಕ, ಸೋದರಳಿಯ ಹೀಗೆ ಎಲ್ಲರೂ ಇರುತ್ತಾರೆ. ಗೃಹಿಣಿಯು ಎಲ್ಲರೊಂದಿಗೆ ಬೆರೆತು ಸಂತೋಷದಿಂದ ಬಾಳಿದಾಗ ಕುಟುಂಬಕ್ಕೆ ಮತ್ತು ತವರುಮನೆಗೆ ಗೌರವ ಸಿಗುತ್ತದೆ. ಹೀಗಾಗಿ ಗಂಡ ಹೆಂಡತಿ ತಾವು ಮತ್ತು ಇತರರೊಂದಿಗೆ ಪ್ರೀತಿಯಿಂದ ಬದುಕಿ ಜೀವನದ ಸಾರವನ್ನು ಸವಿಯಬೇಕೆಂಬ ಸಂದೇಶ ಈ ಕವನದಲ್ಲಿದೆ. 3. ಬರಿಗೋಡಗಳಿಗೆ ಸಮಾಧಾನ. ಸಾರಾಂಶ. ಕೆ. ಎಸ್. ನರಸಿಂಹಸ್ವಾಮಿಯವರ ಬರಿಗೊಡಗಳಿಗೆ ಸಮಾಧಾನ ಕವಿತೆಯು ಬರಿದಾದ ಕೊಡಗಳಿಗೆ ಸಮಾಧಾನ ಹೇಳುವ ನೀರಿಲ್ಲದ ನಲ್ಲಿಯೊಡನೆ ಆರಂಭವಾಗುತ್ತದೆ. ಮಧ್ಯಾಹ್ನದ ಬಿಸಿಲಿನಲ್ಲಿ ಒಂಟಿಯಾಗಿರುವ ನಲ್ಲಿ ತನ್ನ ಸುತ್ತಲಿನ ನಿರ್ಜೀವ ಮತ್ತು ಭೌತಿಕ ಪ್ರಪಂಚವನ್ನು ಗಮನಿಸುತ್ತಾ ಕೊಡಗಳಿಗೆ ಸಾಂತ್ವನ ಹೇಳುತ್ತದೆ. ಕವಿ ಬೀದಿಯಲ್ಲಿ ತಲೆಯಿಲ್ಲದೆ ಅಲೆಯುವ ಬಿಸಿಲಿನ ತಾಪವನ್ನು ವಿವರಿಸುತ್ತಾರೆ. ನೀಲಿ ಆಕಾಶವು ನಿರ್ಭಾಗ್ಯ ಮತ್ತು ಶಾಂತಿಯನ್ನು ಕಳೆದುಕೊಂಡಿದೆ. 10 ಲಕ್ಷ ಜನರ ಉಸಿರಾಟದ ಆಚೆಗೆ, ಊರ ಹೊರಗೆ ದನಗಳು ಪಾಳು ಹೊಲದಲ್ಲಿ ಸುಟ್ಟ ಹುಲ್ಲನ್ನು ತಿನ್ನುತ್ತಿವೆ. ಕೆಲ ನಿಮಿಷಗಳ ಹಿಂದೆ ಅವುಗಳ ಕೊರಳ ಗೆಜ್ಜೆಗಳ ಸದ್ದು ಕೇಳಿಬರುತ್ತಿತ್ತು, ಆದರೆ ಈಗ ಬಂಡೆಗಳ ಮುಂದೆ ಹೊಗೆಯ ಗೋಪುರ ಏಳುತ್ತಿದೆ. ನಿಷ್ಕಾಮವಾದ ದಹನವು ಒಣ ಎಲೆಗಳ ರಾಶಿಯನ್ನು ಮಾಡುತ್ತಿದೆ. ಗುಡಿಯ ಬಾಗಿಲಲ್ಲಿ ಸೂರ್ಯನ ಕಿರಣಗಳು ನೀರವವಾಗಿ ನಿರ್ಗಮಿಸುತ್ತಿವೆ. ಆ ಕುದುರೆ ಕೇವಲ ಹೆಸರಿಗೆ ಮಾತ್ರ. ಅದಕ್ಕೆ ಮುತ್ತಿನ ಹಾರವಿಲ್ಲ, ಅದರ ಮೇಲೆ ಕುಳಿತು ಹೋಗುವ ದೇವರಿಲ್ಲ, ಅದು ಕಚ್ಚುವುದಿಲ್ಲ ಅಥವಾ ಒದೆಯುವುದಿಲ್ಲ. ಗತಕಾಲದ ವೈಭವದ ಪರಂಪರೆ ಯಾರಿಗೂ ಬೇಡವಾಗಿದೆ. ಧೂಳಿನಿಂದ ಬಳಲಿ ಬಂದ ಕುಂಟುನಡೆಯ ಗಾಳಿಗೆ ಮಣ್ಣಿನ ಮಾಳಿಗೆಯು ಪರ್ವತದಂತೆ ಕಾಣುತ್ತಿದೆ. ದೂರದ ದಾರಿಯಲ್ಲಿ ಲಾರಿಯು ಧೂಳಿನಲ್ಲಿ ಉಸಿರುಗಟ್ಟುತ್ತಾ ಸಾಗುತ್ತಿದೆ. ಆಕಾಶದಲ್ಲಿ ವಿಮಾನವು ಬಹಳ ನಿಧಾನವಾಗಿ ಚಲಿಸುತ್ತಿದೆ. ದಾರವಿಲ್ಲದ ಸೂಜಿಯು ನೀಲಿ ಬಟ್ಟೆಯಲ್ಲಿ ನಾಟಿದಂತೆ ಭಾಸವಾಗುತ್ತಿದೆ. ಬಿಸಿಲಿಗೆ ಗಿಡಬಳ್ಳಿಗಳು ಬಾಗಿವೆ, ಚೆಲುವಿನ ಕಣ್ಣಿಗೆ ಮಣ್ಣಿನ ಬಣ್ಣ ಬಂದಿದೆ. ಕವಿತೆಯ ತುಟಿಯಲ್ಲಿ ನೀರಡಿಕೆಯ ದೀಪವು ಚಿಕ್ಕದಾಗಿ ಉರಿಯುತ್ತಿದೆ. ಇದು ಹಸಿರಿಲ್ಲದ, ಕೆಸರಿಲ್ಲದ, ಉಸಿರಿಲ್ಲದ ನರಕದಂತೆ ಇದೆ. ಮುದುಕ ಮರವು ಜೊಳ್ಳಾಗಿದೆ. ಪಕ್ಷಿಗಳು ಅದರ ಮೇಲೆ ತಂಗುವುದಿಲ್ಲ, ಕೋತಿಗಳು ಅದನ್ನು ಅಲುಗಾಡಿಸುವುದಿಲ್ಲ. 100 ವಸಂತಗಳ ಜೀವವನ್ನು ಹೀರಿಯದು ಗಟ್ಟಿಯಾಗಿದೆ, ಹಾವಿನ ಸಂಸಾರದ ದೇಹವಾಗಿದೆ. ಬಿರುಗಾಳಿ ಬೀಸಿದರೆ ಅದು ಬಿದ್ದು ಹೋದರೆ ಒಳ್ಳೆಯದು. ಚೆಲುವಿನ ಕಣ್ಣಿಗೆ ಯಾವ ಬಣ್ಣ ಬಂದಿದೆ? ಕವಿತೆಯ ತುಟಿಯಲ್ಲಿ ಚಿಕ್ಕದಾಗಿ ಉರಿಯುತ್ತಿರುವುದೇನು? ಹಳೆಯ ಪುಸ್ತಕದಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ಮೊದಲೇ ಬರೆಯಲಾಗಿದೆ. ನಾಳೆ 1000 ಬೀದಿಗಳಲ್ಲಿ ಭಾಗೀರಥಿಯ ಮೆರವಣಿಗೆ ನಡೆಯಲಿದೆ. ಬರಿಗೊಡಗಳಿಗೆ ನೀರಿಲ್ಲದ ನಲ್ಲಿ ಸಮಾಧಾನ ಹೇಳುತ್ತಲೇ ಇದೆ, ತುಂಬಿದ ಕೊಡ ತುಳುಕುವುದಿಲ್ಲ. ಆದರೆ ಬರಿಗೊಡವೂ ತುಳುಕುವುದಿಲ್ಲ, ತುಳುಕಿದರೂ ಚಿಂತೆಯಿಲ್ಲ, ನೀರು ಎಂದಿಗೆ ಬರುತ್ತದೆ. ಇದಕ್ಕೆ ಉತ್ತರವಿಲ್ಲ. ಹೀಗೆ ನೀರಿಲ್ಲದ ನಲ್ಲಿ ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ. ಒಟ್ಟಾರೆ, ಕವಿತೆಯು ಬರಿದಾದ ಸ್ಥಿತಿ, ನಿಷ್ಕ್ರಿಯತೆ ಮತ್ತು ನಿರೀಕ್ಷೆಯಿಲ್ಲದ ಪರಿಸ್ಥಿತಿಯನ್ನು ವಿವರಿಸುತ್ತದೆ. ನೀರಿಲ್ಲದ ನಲ್ಲಿಯು ಬರಿದಾದ ಕೊಡಗಳಿಗೆ ಭರವಸೆಯಿಲ್ಲದ ಸಮಾಧಾನವನ್ನು ನೀಡುತ್ತಾ, ತುಂಬಿದ ಕೊಡ ತುಳುಕುವುದಿಲ್ಲ,
ಎಂಬ ಹಳೆಯ ಮಾತನ್ನು ನೆನಪಿಸುತ್ತದೆ. ವಾಸ್ತವದಲ್ಲಿ ಬರಿದಾದ ಕೊಡಗಳು ಸಹ ತುಳುಕುವುದಿಲ್ಲ, ಮತ್ತು ನೀರು ಯಾವಾಗ ಬರುತ್ತದೆ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಕವಿತೆಯು ಒಂದು ರೀತಿಯ ನಿರಾಶೆ ಮತ್ತು ಅಸಹಾಯಕತೆಯ ಭಾವವನ್ನು ವ್ಯಕ್ತಪಡಿಸುತ್ತದೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರ 1. ಬರಿಗುಡಗಳಿಗೆ ಸಮಾಧಾನ. ಕವಿತೆಯು ಕೇವಲ ಬರಿದಾದ ಸ್ಥಿತಿಯ ವರ್ಣನೆಯೇ ಅಥವಾ ಅದರಾಚೆಗಿನ ಆಳವಾದ ಅರ್ಥಗಳನ್ನು ಒಳಗೊಂಡಿದೆಯೇ? ವಿಶ್ಲೇಷಿಸಿ. ಉತ್ತರ: ಹೆ. ಎಸ್. ನರಸಿಂಹಸ್ವಾಮಿಯವರ ಬರಿಗುಡಗಳಿಗೆ ಸಮಾಧಾನ ಕವಿತೆಯು ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಕೃತಿ. ಇದು ಕೇವಲ ಬರಿದಾದ ಕೊಡಗಳಿಗೆ ಸಮಾಧಾನ ಹೇಳುವ ಒಂದು ಸರಳ ಕವಿತೆಯಾಗಿರದೆ, ಆಳವಾದ ತಾತ್ವಿಕ ಚಿಂತನೆಗಳನ್ನು ಒಳಗೊಂಡಿದೆ. ಈ ಕವಿತೆಯ ವಿಮರ್ಶೆಯನ್ನು ಈ ಕೆಳಗಿನಂತೆ ಮಾಡಬಹುದು. ಶೀರ್ಷಿಕೆ ಮತ್ತು ವಸ್ತು. ಬರಿಗುಡಗಳಿಗೆ ಸಮಾಧಾನ ಎಂಬ ಶೀರ್ಷಿಕೆಯು ಸ್ವತಃ ಒಂದು ವಿರೋಧಾಭಾಸವನ್ನು ಒಳಗೊಂಡಿದೆ. ನೀರಿಲ್ಲದ ಕೊಡಗಳಿಗೆ ಸಮಾಧಾನ ಹೇಳುವುದು ಹೇಗೆ ಸಾಧ್ಯ? ಈ ಪ್ರಶ್ನೆಯೇ ಕವಿತೆಯ ಮುಖ್ಯ ವಸ್ತುವಾಗಿದೆ. ಕವಿ ನೀರಿಲ್ಲದ ನಲ್ಲಿಯ ಮೂಲಕ ಬರಿದಾದ ಜೀವನ ಅಥವಾ ನಿಷ್ಕ್ರಿಯವಾದ ಪರಿಸ್ಥಿತಿಗೆ ಸಮಾಧಾನ ಹೇಳಲು ಪ್ರಯತ್ನಿಸುತ್ತಿದ್ದಾರೆ. ರೂಪಕಗಳು ಮತ್ತು ಸಂಕೇತಗಳು. ಕವಿತೆಯು ಅನೇಕ ಪ್ರಬಲವಾದ ರೂಪಕಗಳು ಮತ್ತು ಸಂಕೇತಗಳನ್ನು ಬಳಸುತ್ತದೆ. ನೀರಿಲ್ಲದ ನಲ್ಲಿ, ಇದು ನಿಷ್ಕ್ರಿಯತೆ, ಫಲಪ್ರದವಲ್ಲದ ಪ್ರಯತ್ನ ಅಥವಾ ಭರವಸೆಯಿಲ್ಲದ ಸ್ಥಿತಿಯನ್ನು ಸಂಕೇತಿಸುತ್ತದೆ. ಬರಿಗುಡಗಳು, ಇವು ಆಸೆ, ಹಸಿವು, ಅಥವಾ ಏನನ್ನಾದರೂ ಪಡೆಯಲು ಕಾಯುತ್ತಿರುವ ವ್ಯಕ್ತಿಗಳು ಅಥವಾ ಪರಿಸ್ಥಿತಿಗಳನ್ನು ಪ್ರತಿನಿಧಿಸುತ್ತವೆ. ಮಟಮಟ ಮಧ್ಯಾಹ್ನ, ಇದು ತೀವ್ರತೆ, ಬಡತನ ಮತ್ತು ಭರವಸೆಯ ಕೊರತೆಯನ್ನು ಸೂಚಿಸುತ್ತದೆ. ಊರಿನ ದನಗಳು ಪಾಳು ಹೊಲದಲ್ಲಿ ಸುಟ್ಟ ಕೂಳೆಯನ್ನು ಮೇಯುವುದು, ಇದು ಹತಾಶೆ ಮತ್ತು ಕಷ್ಟಕರ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವ ಜನರ ಸಂಕೇತವಾಗಿದೆ. ಗುಡಿಯ ಬಾಗಿಲಲ್ಲಿನ ಬಿಸಿಲ್ಗುದುರೆ, ಇದು ನಿಷ್ಪ್ರಯೋಜಕತೆ ಮತ್ತು ಗತ ವೈಭವದ ನೆನಪನ್ನು ಸೂಚಿಸುತ್ತದೆ. ಆ ಕುದುರೆ ಕೇವಲ ಹೆಸರಿಗೆ ಮಾತ್ರ, ಅದಕ್ಕೆ ಯಾವುದೇ ಶಕ್ತಿಯಿಲ್ಲ. ಮುದುಕ ಮರ, ಇದು ಸಾರ್ಥಕತೆ ಕಳೆದುಕೊಂಡ ಜೀವನ ಅಥವಾ ಹಳೆಯ ಸಂಪ್ರದಾಯಗಳನ್ನು ಪ್ರತಿನಿಧಿಸುತ್ತದೆ. ಹಕ್ಕಿಗಳು ತಂಗದ, ಕೋತಿಗಳು ಜಗ್ಗದ ಮರವು ನಿಷ್ಪ್ರಯೋಜಕವಾಗಿದೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ, ಇದನ್ನು ಕವಿ ವ್ಯಂಗ್ಯವಾಗಿ ಬಳಸಿದ್ದಾರೆ. ಬರಿದಾದ ಕೊಡಗಳು ತುಳುಕುವುದಿಲ್ಲ ಎಂಬ ವಾಸ್ತವವನ್ನು ಎತ್ತಿ ತೋರಿಸುತ್ತಾ, ಸಮಾಧಾನವು ಕೇವಲ ತೋರಿಕೆಯದ್ದಾಗಿದೆ ಎಂದು ಸೂಚಿಸುತ್ತಾರೆ. ಭಾವನೆ ಮತ್ತು ಧ್ವನಿ. ಕವಿತೆಯು ವಿಷಾದ, ನಿರಾಶೆ ಮತ್ತು ಅಸಹಾಯಕತೆಯ ಭಾವವನ್ನು ಹೊಂದಿದೆ. ಕವಿ ನೇರವಾಗಿ ಸಮಾಧಾನ ಹೇಳಲು ಪ್ರಯತ್ನಿಸುತ್ತಿದ್ದರೂ, ಆ ಸಮಾಧಾನದಲ್ಲಿ ಒಂದು ರೀತಿಯ ಕಳವಳ ಮತ್ತು ನೋವು ಅಡಗಿದೆ. ನೀರಿಲ್ಲದ ನಲ್ಲಿಯ ಮೃದು ಸ್ವರವು ಪರಿಸ್ಥಿತಿಯ ಗಂಭೀರತೆಯನ್ನು ಹೆಚ್ಚಿಸುತ್ತದೆ. ಭಾಷೆ ಮತ್ತು ಶೈಲಿ. ಕವಿ ಸರಳ ಮತ್ತು ನೇರವಾದ ಭಾಷೆಯನ್ನು ಬಳಸಿದ್ದಾರೆ. ಆದರೆ ಆಡುಮಾತಿನ ಶೈಲಿಯನ್ನು ಕಾವ್ಯಕ್ಕೆ ಅಳವಡಿಸಿರುವುದು ವಿಶೇಷವಾಗಿದೆ. ರಾತ್ರಿಯ ಮಾತು ರಾತ್ರಿಗಾಯಿತು, ಈಗ ಹೇಳಿ ಎಂಬಂತಹ ಸಾಲುಗಳು ಕಾವ್ಯಕ್ಕೆ ಒಂದು ರೀತಿಯ ಆಪ್ತತೆಯನ್ನು ನೀಡುತ್ತವೆ. ಅಲ್ಲದೆ, ದೃಶ್ಯಗಳನ್ನು ಕಟ್ಟಿಕೊಡುವ ಕೌಶಲ್ಯ ಕವಿಯಲ್ಲಿ ಎದ್ದು ಕಾಣುತ್ತದೆ. ಬಿಸಿಲೇ ಇಲ್ಲ, ಹೊಗೆಯ ಗೋಪುರವೇಳುತ್ತಿಹೆ ಬಂಡೆಗಳ ಮುಂದೆ. ಸಂದೇಶ. ಕವಿತೆಯು ಬಾಹ್ಯ ಸಮಾಧಾನಗಳು ಅಥವಾ ಸಾಂಪ್ರದಾಯಿಕ ಬುದ್ಧಿಮಾತುಗಳು ವಾಸ್ತವದ ಕಷ್ಟಗಳನ್ನು ಪರಿಹರಿಸಲಾರವು ಎಂಬುದನ್ನು ಸೂಚಿಸುತ್ತದೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಯನ್ನು ನೆನಪಿಸುತ್ತಾ, ಕವಿ ಬರಿದಾದ ಸ್ಥಿತಿಯ ನೋವನ್ನು ಮತ್ತು ಅದಕ್ಕೆ ಯಾವುದೇ ಪರಿಹಾರವಿಲ್ಲದ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾರೆ. ನೀರಿಗಾಗಿ ಕಾಯುತ್ತಿರುವ ಬರಿಗುಡಗಳ ಪ್ರಶ್ನೆಗೆ ಯಾವುದೇ ಉತ್ತರವಿಲ್ಲ ಎಂಬುದು ಜೀವನದ ನಿರಾಸೆ ಮತ್ತು ಖಾಲಿತನವನ್ನು ಎತ್ತಿ ತೋರಿಸುತ್ತದೆ. ಒಟ್ಟಾರೆ, ಬರಿಗುಡಗಳಿಗೆ ಸಮಾಧಾನ ಕವಿತೆಯು ಕೇವಲ ಭಾವನಾತ್ಮಕ ಅಭಿವ್ಯಕ್ತಿಯಾಗಿರದೆ, ವಾಸ್ತವದ ಕಠೋರತೆಯನ್ನು ಮತ್ತು ಮನುಷ್ಯನ ಅಸಹಾಯಕತೆಯನ್ನು ಕಲಾತ್ಮಕವಾಗಿ ಚಿತ್ರಿಸುತ್ತದೆ. ಕವಿಯ ರೂಪಕಗಳ ಬಳಕೆ, ಸರಳ ಭಾಷೆ ಮತ್ತು ವಿಷಾದದ ಧ್ವನಿಯು ಕವಿತೆಯನ್ನು ಹೆಚ್ಚು ಪ್ರಭಾವಶಾಲಿಯಾಗಿ ಮಾಡಿದೆ. ಇದು ಓದುಗರನ್ನು ಚಿಂತಿಸುವಂತೆ ಮಾಡುವ ಮತ್ತು ಜೀವನದ ಕಷ್ಟಗಳ ಬಗ್ಗೆ ಮರುಕಪಡುವಂತೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಈ ಕವಿತೆಯು ಕನ್ನಡ ಸಾಹಿತ್ಯದಲ್ಲಿ ಒಂದು ಮಹತ್ವದ ಕೃತಿಯಾಗಿದ್ದು, ನರಸಿಂಹಸ್ವಾಮಿಯವರ ಕಾವ್ಯಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಟಿಪ್ಪಣಿಗಳು. 1. ಬರಿಗೂಡಗಳಿಗೆ ಸಮಾಧಾನ. ಇದು ನವ್ಯ ಕವಿತೆಯಾಗಿದ್ದು, ಬರಗಾಲದ ಭೀಕರತೆಯನ್ನು ಚಿತ್ರಿಸುತ್ತದೆ. ಕವಿ ಹಲವಾರು ಪ್ರತಿಮೆ, ರೂಪಕ ಮತ್ತು ಸಂಕೇತಗಳನ್ನು ಬಳಸಿ ಬರಗಾಲದ ನೋವನ್ನು ಮಾರ್ಮಿಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಬರಗಾಲದಲ್ಲಿ ದನಕರು, ಪ್ರಾಣಿಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲ, ಮನುಷ್ಯರಿಗೆ ತಿನ್ನಲು ಅನ್ನವಿಲ್ಲ. ಇಂತಹ ಕಷ್ಟದ ಸಂದರ್ಭದಲ್ಲಿ ಮನುಷ್ಯನು ಅನೇಕ ತೊಂದರೆಗಳನ್ನು ಅನುಭವಿಸುತ್ತಾನೆ. ನಿರ್ಭಾಗ್ಯವಾದ ಆಕಾಶ, ನಿರ್ಜೀವವಾದ ಪ್ರಕೃತಿ, ಧೂಳಿನಿಂದ ಕೂಡಿದ ದಾರಿ, ದಾರವಿಲ್ಲದ ಸೂಜಿ, ಪಾಳು ಹೊಲದಲ್ಲಿ ತಲೆ ತಗ್ಗಿಸಿ ಸುಟ್ಟ ಹುಲ್ಲನ್ನು ತಿನ್ನುತ್ತಿರುವ ಊರದನ, ನೀರಿಲ್ಲದ ನಲ್ಲಿ ಬರಿಗೂಡಗಳಿಗೆ ಹೇಳುವ ಸಮಾಧಾನ, ಇವೆಲ್ಲವೂ ಬರಗಾಲದ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ಮೂಡಿಸಿವೆ. ಈ ಭೀಕರ ಬರಗಾಲದಲ್ಲಿ ಜನರು ಅನುಭವಿಸುವ ನೋವು ಮತ್ತು ಕಷ್ಟಗಳನ್ನು ಈ ಕವನ ಹೃದಯಸ್ಪರ್ಶಿಯಾಗಿ ವಿವರಿಸುತ್ತದೆ.